ಫ್ರೆಂಡ್ಸ್, ತುಂಬ ಜನ ಆನೇಕಲ್ ರೆಗ್ದರಲ್ಲಿ ಬಂದ ಜೊತೆ ದೊಡ್ಡ ಜೊತೆ ಕೇಳ್ತಾ ಇರ್ತೀರ. ಎರಡಕ್ಕಿನೂ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆಣ್ಣು ತಲೆ ಶೇಪು, ಅಗ್ಲ ಎದೆ, ಮೀಡಿಯಮ್ ಸೈಜ್ ಚೊಂಚು, ಫುಲ್ಲು ಹಳೆ ಅಕ್ಕಿಗಳು ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿರುತ್ತೆ. ತಲೆ ಶೇಪ್ ನೋಡ್ಬೋದು. ಗಂಡು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದುಬಿಟ್ಟು ಉದ್ದ ಗಂಡು ಹಾಕಿರೋದು, ಹೆಣ್ಣು ಬಂದುಬಿಟ್ಟು ಮೀಡಿಯಮ್ ಲೆಂತ್ ಇರುತ್ತೆ. ಗಂಡು ಉದ್ದ ಇರುತ್ತೆ, ಹೆಣ್ಣು ಮೀಡಿಯಮ್ ಲೆಂತ್ ಇರುತ್ತೆ. ಈ ಬಂದ ಜೊತೆಗೆ ಪಟ್ಟಾಗಳು ನೀವು ಮಾಡಿಸಿದಾಗ ಒಂದು 3ನೇ ಕಲ್ಲಿ ಹಂಗೆ ಬಿಡ್ಕೊಂಬನ್ನಿ. ಪಟ್ಟಾಗಳು ನೀವು ಮಾಡಿಸಿದಾಗ ಸೈಜ್ ಇರಬೇಕು, ಸೈಜ್ ಕಮ್ಮಿ ಇರಬಾರ್ದು, ಸೈಜ್ ಒಳ್ಳೆ ಸೈಜ್ ಇರಬೇಕು. 3ನೇ ಕಲ್ಲಿ ಹಂಗೆ ಪಟ್ಟಾಗಳನ್ನ ಬಿಡ್ಕೊಂಬಂದ್ರೆ ಸಾಕು, ನಿಮ್ಗೊಂದು 4ನೇ ಕಲ್ಲಿ ಹಂಗೆಲ್ಲ ಏಟಿಗೆ ಬಂದ್ಬಿಡುತ್ತೆ. ಒಂದು ಸತಿ ಬಾಜಿ ಸ್ಟಾರ್ಟ್ ಆಯಿತು ಅಂದರೆ ಪಟ್ಟಾಗಳದು ದೂರಾಪರನೂ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ. ದೂರಾಪರ ಅನ್ನೋದು ಬಂದ್ಬಿಟ್ಟು ಕಮ್ಮಿ ಅಂದ್ರೇನು 30 ರಿಂದ 35 ನಿಮಿಷ ದೂರಾಪರ ಬರುತ್ತೆ. ಬಾಜಿ ಬಂದ್ಬಿಟ್ಟು 6 ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಬರುತ್ತೆ. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ 8 ಗಂಟೆ ತನಕ ಬಂದ್ಬಿಡುತ್ತೆ ಪಟ್ಟಾಗಳು. ನೀವು ಉಡಾನ್ ಸೆಟ್ ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ಸುಮ್ಮನೆ ಹೊಸ ಶೋಕ್ದಾರ್ಗಳು ಸುಮ್ಮನೆ ನಾರ್ಮಲಾಗಿ ಹಾರಿಸ್ಕೊಂಬಂದ್ರೂ 8 ಗಂಟೆ ಅನ್ನೋದು ಈಸಿಯಾಗಿ ಬಿಡ್ಕೊಬೋದು. ಅದೇ ನೀವು ಉಡಾನ್ ಸೆಟ್ ಮಾಡ್ಕೊಂಡು ಪಟ್ಟಾಗಳನ್ನ ಆಡಿಸ್ಕೊಂಬರ್ತೀರಾ ಅಂದರೆ ಇನ್ನೂ ಟೈಮಿಂಗ್ಗಳು ಜಾಸ್ತಿ ಆಗುತ್ತೆ. ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು 8 ಗಂಟೆ ಲೈನ್ ಅಂದ್ಬಿಟ್ಟು ಕೊಡ್ತಾ ಇರೋದು. ಆನೇಕಲ್ ರೆಗ್ದರಲ್ಲಿ ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಬಂದ ಜೊತೆ ಎರಡಕ್ಕಿನೂ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಗಂಡು ನೋಡ್ಬೋದು, ಫುಲ್ಲು ಉಗ್ರ ಮೇಲೆ ನಿಂತ್ಕೊಂಡು ನಡೆಯುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಎಷ್ಟು ಪಟ್ಟಾಗಳಾಗುತ್ತೋ ಅಷ್ಟು ಪಟ್ಟಾಗಳು ಮಾಡಿಸ್ಕೊಳ್ಳಿ. ಮುಂದಿನ ವರ್ಷ ಸೀಸನ್ಗೆ ಇದೇ ಲೈನಲ್ಲಿ ನೀವು ಆರಾಮಾಗಿ ಟೂರ್ನಮೆಂಟ್ಗೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಎರಡಕ್ಕಿನೂ ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಆನೇಕಲ್ ರೆಗ್ದರಲ್ಲಿ ಬಂದ ಜೊತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೆಗ್ದರಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು ಚಿಡಿಬರ ಬರುತ್ತೆ. ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಚೆನ್ನಾಗಿರುತ್ತೆ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅದು ಸೂಪರಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕ್ವಾಲಿಟಿ ಸೂಪರಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ. ಅದು ಪಕ್ಕದಲ್ಲೇ ನೋಡ್ಬೋದು ಕ್ರ್ಯಾಕ್ಸು ಒಡಕಲು ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ಹೀಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಖತ್ತಾಗಿ ಮಾಡ್ತಾ ಇರುತ್ತೆ. ಈ ಲೈನಲ್ಲಿ ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಬೇಡಿ. ಎಷ್ಟು ಪಟ್ಟ ಆಗುತ್ತೋ ಅಷ್ಟು ಪಟ್ಟಾಗಳು ಮಾಡಿಸ್ಕೊಳ್ಳಿ. ಮುಂದಿನ ವರ್ಷಕ್ಕೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಲೈನಲ್ಲಿ. ಇದು ಹೆಣ್ಣಿನ ಕಣ್ಣು. ರಿಂಗ್ ನಂಬರ್ 3279. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೆಗ್ದರ್ ಗಂಡು ತೋರಿಸ್ದೆ. ಸಿಂಗಲ್ ಟೇಲು ಚಡಿ ಬಾಲ ನೋಡ್ಬೋದು, ಸೂಪರ್ ಚಡಿ ಬಾಲ ಇರುತ್ತೆ. ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟಿದಲ್ಲೂ ನೋಡ್ಬೋದು, ಲಾಲ್ ಕಟ್ಟಿದಲ್ಲೂ ಚೆನ್ನಾಗಿರುತ್ತೆ. ವೈಬ್ರೇಷನ್ ಇದರಲ್ಲಿ ಮೀಡಿಯಮ್ ಆಗಿರುತ್ತೆ. ತಿರಿ ಇದಲ್ಲೂ ಹೊಡೆದಿದ್ದೀವಿ. 2 ಸೈಡ್ ನೋಡ್ಬೋದು, ಚುಪ್ತಿರಿ ಉದ್ದಾತಿರಿ, ತಿರಿ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ನಾವು ಮ್ಯಾಚ್ ಮಾಡಿದ್ದೀವಿ ಅಂತ. ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ, ಲೈಟಾಗಿ ಗೋಲ್ಡ್ ಶೇಡಲ್ಲಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಒಂದು ಸರ್ಕಲ್ ಫುಲ್ಲು ಕಂಪ್ಲೀಟ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಅನ್ನೋದು ಏನು ಸ್ಟಾರ್ಟ್ ಆಗಿದೆ ಅದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲು ಜಾಸ್ತಿ ಆಗುತ್ತೆ. ಗಂಡು ಬಂದ್ಬಿಟ್ಟು ಫುಲ್ಲು ಹಾರಿಸ್ಕೊಳ್ಳೋ ಕಣ್ಣು, ಹೆಣ್ಣು ಬಂದ್ಬಿಟ್ಟು ಫುಲ್ಲು ಜಾತಿ ಮಾಡ್ಕೊಳ್ಳೋ ಕಣ್ಣು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು, ಪರ್ಫಾರ್ಮೆನ್ಸ್ ಇವೆಲ್ಲ ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಬಿಡಿ. ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಮುಂದಿನ ವರ್ಷ ಟೂರ್ನಮೆಂಟ್ಗೆ ಇದೇ ಲೈನಲ್ಲಿ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ರಿಂಗ್ ನಂಬರ್ 4033.